ನಮಸ್ಕಾರ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಹಿನ್ನಡೆಯಾಗಿದೆ. ಈ ಹಿಂದೆ ಸಿದ್ದರಾಮಯ್ಯ ಅಂಡ್ ಟೀಮ್ ಒಂದು ಬ್ರಹ್ಮಾಸ್ತ್ರವನ್ನ ಬಳಸೋದಕ್ಕೆ ಮುಂದಾಗಿತ್ತು. ಈಗ ಅದು ತಿರುಗುಬಾಣ ಆಗಿದೆ. ಲೋಕಾಯುಕ್ತ ವರದಿ ಬಿಗ್ ಶಾಕ್ ಅನ್ನ ನೀಡಿದೆ. ಕಾಂಗ್ರೆಸ್ ನಾಯಕರು ಏನಂದುಕೊಂಡಿದ್ರು ಅದೀಗ ಉಲ್ಟಾ ಹೊಡೆದಿದೆ. ಪರಿಣಾಮ ಬಿಜೆಪಿಗೆ ಸಿದ್ದರಾಮಯ್ಯ ಅವರು ಹೂಡಿದ್ದ ಅಸ್ತ್ರವೇ ಪ್ಲಸ್ ಪಾಯಿಂಟ್ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಇದೊಂದು ಅತಿ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ತನಿಖೆ ನಡೆದು ಬಂದಿರುವಂತಹ ವರದಿ ಸರ್ಕಾರಕ್ಕೇನೆ ಶಾಕ್ ನೀಡಿರುವಂಥದ್ದು. ಇದನ್ನೇ ಈಗ ಬಿಜೆಪಿ ಬಹುದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ. ಉಪಚುನಾವಣೆಯ ಬೆನ್ನಲ್ಲೇ ಆಗಿರುವ ಮಹತ್ವದ ಬೆಳವಣಿಗೆ. ಇಲ್ಲಿಯವರೆಗೆ ಬಿಜೆಪಿಯವರು ಸುಳ್ಳು ರಾಮಯ್ಯ ಅಂತ ಕಟುವಾಗಿ ಟೀಕೆ ಮಾಡ್ತಾ ಇದ್ರು. ಈಗ ಲೋಕಾಯುಕ್ತ ವರದಿ ಕೊಟ್ಟ ಆಘಾತ ಬಿಜೆಪಿಯವರು ಮತ್ತಷ್ಟು ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಬಿಜೆಪಿ ಬೀಗೋದಕ್ಕೆ ಶುರು ಮಾಡಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ತೊಡೆ ತಟ್ಟಿದೆ. ಹಾಗಾದ್ರೆ ಅಷ್ಟಕ್ಕೂ ಆಗಿದ್ದೇನು? ಸಿದ್ದರಾಮಯ್ಯ ಅವರು ಮಾಡಿಕೊಂಡಂತಹ ಎಡವಟ್ಟೇನು? ಚಾಲೆಂಜ್ ಹಾಕಿ ಸೋಲೊಪ್ಪಿಕೊಳ್ತಾ ಸರ್ಕಾರ ಬಿಜೆಪಿಯ ಸಂಭ್ರಮಕ್ಕೆ ಕಾರಣ ಏನು? ಆ ಎಲ್ಲದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡೋಣ. ವೀಕ್ಷಕರೇ, ಉಪಚುನಾವಣೆಯ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ಎರಡೆರಡು ವಿಚಾರದಲ್ಲಿ ಈಗ ಸರ್ಕಾರಕ್ಕೆ ಅತಿ ದೊಡ್ಡ ಹಿನ್ನಡೆ ಆಗಿರುವಂಥದ್ದು. ಉಪಚುನಾವಣೆಯ ಫಲಿತಾಂಶ ಬಾಕಿ ಇದೆ. ಎರಡೂ ಪಕ್ಷಗಳಿಗೂ ಟೆನ್ಷನ್ ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಬರೆ ಬಿದ್ದಿದೆ. ಈಗ ಲೋಕಾಯುಕ್ತ ವರದಿ ಸರ್ಕಾರಕ್ಕೆ ತಿರುಗುಬಾಣ ಆಗಿರುವಂಥದ್ದು. ವೀಕ್ಷಕರೇ, ಸದ್ಯ ನಡೀತಿರುವಂತಹ ರಾಜಕೀಯ ಏನು, ಯಾವ ರೀತಿಯಾಗಿ ಸಾಗ್ತಾ ಇದೆ? ಒಬ್ಬರ ಮೇಲೆ ಇನ್ನೊಬ್ರು ಆರೋಪವನ್ನ ಮಾಡೋದು, ರಾಜಕೀಯ ಕೆಸರೆರಚಾಟ, ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಆರೋಪವನ್ನ ಮಾಡಿ ಮತದಾರರನ್ನ ಸೆಳೆಯೋದು, ಈ ರೀತಿಯಾಗಿ ಹೋಗ್ತಾ ಇದೆ. ಇದರಲ್ಲಿ ಬಹುತೇಕ ಆರೋಪಗಳು ಕೇವಲ ರಾಜಕೀಯ ಕೆಸರೆರಚಾಟ, ಆರೋಪಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದೇ ಇರೋದಿಲ್ಲ. ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಸತತವಾಗಿ ಒಂದೇ ಸರ್ಕಾರ ಆಡಳಿತ ನಡೆಸಿಲ್ಲ. ಒಂದು ಬಾರಿ ಬಿಜೆಪಿ ಆಡಳಿತಕ್ಕೆ ಬಂದ್ರೆ ಮತ್ತೊಂದು ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತೆ, ಮತ್ತೆ ಬಿಜೆಪಿ ಬರುತ್ತೆ, ಈ ರೀತಿಯಾಗಿ ಹೋಗ್ತಾ ಇದೆ. ಇಲ್ಲಿ ಒಂದು ಪಕ್ಷದ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ, ಆರೋಪಗಳನ್ನ, ಹಗರಣಗಳನ್ನ ಸಾಬೀತು ಮಾಡೋದಕ್ಕೆ ಅದರ ಮುಂದಿನ ಅವಧಿಗೆ ಬರುವಂತಹ ಸರ್ಕಾರಕ್ಕೆ ಒಂದು ಬಹುದೊಡ್ಡ ಅವಕಾಶ ಸಿಗುತ್ತೆ. ಆದ್ರೆ ಆ ರೀತಿಯಾಗಿ ಯಾವ ಸರ್ಕಾರವೂ ಮಾಡ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆರೋಪಗಳನ್ನ ಚುನಾವಣೆಗಾಗಿ ಅಥವಾ ಮತ್ತೊಂದು ವಿಚಾರಕ್ಕೆ ಬಳಸ್ಕೊಳ್ತಾರೆ. ಆದರೆ ಮುಂದಿನ ಬಾರಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಆರೋಪಗಳನ್ನ ತನಿಖೆಗೆ ತೆಗೆದುಕೊಂಡು ಹೋಗಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸೋದಕ್ಕೆ ಮುಂದಾಗೋದಿಲ್ಲ. ಹೊಂದಾಣಿಕೆ ರಾಜಕಾರಣದ ಕಾರಣಕ್ಕಾಗಿನೋ ಅಥವಾ ಮುಂದೆ ಎಲ್ಲಿ ತಮ್ಮ ಹಗರಣಗಳು ಎಲ್ಲಿ ಬಯಲಿಗೆ ಬರ್ತಾವೋ ಅನ್ನೋ ಭಯದಲ್ಲೋ ಇಂತಹ ಒಳ್ಳೆಯ ಕೆಲಸಕ್ಕೆ ಅವರು ಕೈ ಹಾಕೋದಿಲ್ಲ. ಹೀಗಾಗಿ ಇದರಿಂದ ಏನಾಗುತ್ತೆ ವೀಕ್ಷಕರು, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅಂದ್ರೆ ಸರ್ಕಾರಗಳಲ್ಲಿ ನಡೆಯುವಂತಹ ಎಷ್ಟೋ ಹಗರಣಗಳು, ಭ್ರಷ್ಟಾಚಾರಗಳು ಹೊರಗೆ ಬರೋದೇ ಇಲ್ಲ. ಎಲ್ಲೋ ಕೆಲವು ಹಗರಣಗಳು ಮಾತ್ರ ಬಯಲಿಗೆ ಬರ್ತವೆ. ಅದು ಸಹ ಆ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ. ಆಗ ಒಬ್ಬರ ಬಂಡವಾಳವನ್ನ ಮತ್ತೊಬ್ರು ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾರೆ, ಅಂತಹ ಸನ್ನಿವೇಶ ಬರುತ್ತೆ. ಆದ್ರೆ ಇನ್ನುಳಿದ ಸಂದರ್ಭಗಳಲ್ಲಿ ಬಹುತೇಕ ಹಿಟ್ ಅಂಡ್ ರನ್ ಕೇಸ್ಗಳೇ. ನಿಜವಾದ ಹಗರಣಗಳು ಬೆಳಕಿಗೆ ಬರೋದೇ ಇಲ್ಲ. ಕೆಲವೊಂದಷ್ಟು ಆರೋಪಗಳನ್ನ ಬಹಳ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತಾರೆ, ಬಹುದೊಡ್ಡ ಹಗರಣ ಆಗಿದೆ ಅಂತ ಬಿಂಬಿಸ್ತಾರೆ, ಚುನಾವಣಾ ವಸ್ತುವಾಗಿಯೂ ಬಳಕೆ ಆಗುತ್ತೆ. ವೀಕ್ಷಕರೇ, ಕಳೆದ ಸರ್ಕಾರದ ಅವಧಿಯಲ್ಲಿ ಇದೇ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತಹ ಕಾಂಗ್ರೆಸ್ ರಾಜ್ಯದಲ್ಲಿ ಒಂದು ದೊಡ್ಡ ಅಭಿಯಾನವನ್ನ ಮಾಡಿದ್ರು ಮುಖ್ಯಮಂತ್ರಿಯವರ ವಿರುದ್ಧವಾಗಿ. ಇದು ನಿಮಗೆ ನೆನಪಿರಬಹುದು. ರಾಜ್ಯದೆಲ್ಲೆಡೆ PCM ಪೋಸ್ಟರ್ಗಳನ್ನ ಅಂಟಿಸಿದ್ರು. ಇದು 40% ಸರ್ಕಾರ ಕಮಿಷನ್ ಇಲ್ಲದೆ ಕೆಲಸವನ್ನೇ ಮಾಡೋದಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು. ಇದರಲ್ಲಿ ಮುಂಚೂಣಿಯಲ್ಲಿ ಇದ್ದಿದ್ದು ಯಾರು? ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಅವರು ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ DK ಶಿವಕುಮಾರ್. ಇವರಿಬ್ಬರು ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಸ್ವತಃ ಪೋಸ್ಟರ್ಗಳನ್ನ ಸಹ ಅಂಟಿಸಿದ್ರು. ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಯ್ತು ಅಂದ್ರೆ ರಾಷ್ಟ್ರದ ಗಮನವನ್ನ ಸೆಳೆದಿತ್ತು. ಕೊನೆಗೆ ಅದು ಚುನಾವಣೆಯಲ್ಲೂ ಬಳಕೆ ಆಯ್ತು. ಕಾಂಗ್ರೆಸ್ ಇದನ್ನೇ ಮುಂದಿಡ್ಕೊಂಡು ಚುನಾವಣೆಯನ್ನು ಎದುರಿಸಿತು. ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿಯವರು ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಈ ಒಂದು ಆರೋಪವನ್ನ ಮಾಡಿದ್ರು. ಚುನಾವಣೆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವಾಗಿ, ಸಿಎಂ ವಿರುದ್ಧವಾಗಿ ಜನಾಭಿಪ್ರಾಯ ಮೂಡಿಸೋದ್ರಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿ ಆಗ್ತಾರೆ. ಇದಾದ ನಂತರದಲ್ಲಿ, ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರದಲ್ಲಿ ಬಿಜೆಪಿ ನಾಯಕರು ಮುಗಿಬೀಳೋದಕ್ಕೆ ಶುರು ಮಾಡಿದ್ರು. ಈ ಹಿಂದೆ 40% ಆರೋಪವನ್ನ ಮಾಡಿದ್ರಲ್ಲ, ಆ ಒಂದು ಆರೋಪ ಮಾಡಿನೇ ಈಗ ಅಧಿಕಾರಕ್ಕೆ ಬಂದ್ರಲ್ಲ, ತನಿಖೆ ಮಾಡಿಸಿ, ಈಗ ನಿಮ್ದೇ ಸರ್ಕಾರ ಇರುವುದಲ್ವಾ, ನಾವೆಲ್ಲದಕ್ಕೂ ಸಿದ್ಧ ಅಂತ ಸಮರವನ್ನ ಸಾರಿದ್ರು.
ಲೋಕಾಯುಕ್ತ ತನಿಖೆನೂ ಆಯ್ತು, ಈಗ ಲೋಕಾಯುಕ್ತ ವರದಿ ಕೊಟ್ಟಿದೆ. ಯಾರಿಗೆ ಶಾಕ್ ಕೊಟ್ಟಿದೆ ಈ ಒಂದು ವರದಿ? ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಲೋಕಾಯುಕ್ತ ತನಿಖೆಯ ವರದಿ ಬಿಜೆಪಿ ಅವಧಿಯಲ್ಲಿ ಬಂದಿದ್ರೆ ಅದಕ್ಕೆ ಇಷ್ಟು ಮಹತ್ವ ಇರ್ತಾ ಇರಲಿಲ್ಲ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು, ಇದೇ ಅವಧಿಯಲ್ಲಿ ತನಿಖೆ ಆಗಿದೆ, ವರದಿ ಬಂದಿದೆ. ಹೀಗಾಗಿ ಇದು ಸರ್ಕಾರಕ್ಕೆ ಹಿನ್ನಡೆ. ಅಂಬಿಕಾಪತಿ ಮಾಡಿದ್ದ 40% ಆರೋಪ ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ತಿಳಿದು ಬಂದಿರುವಂತದ್ದು. ಬಿಬಿಎಂಪಿಯಲ್ಲಿ 40% ಕಮಿಷನ್ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಈ ರೀತಿಯ ಆರೋಪವನ್ನು ಮಾಡಿದ್ರು. ಈ 40% ಆರೋಪವನ್ನೇ ರಾಜಕೀಯವಾಗಿ ಒಂದು ಪ್ರಬಲ ಅಸ್ತ್ರವಾಗಿ ಮಾಡಿಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು. ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಆಗ ಮುಗಿಬಿದ್ದಿದ್ರು. ಅಲ್ಲದೆ ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ತಾರೆ. ಸರ್ಕಾರದ ವಿರುದ್ಧವಾಗಿ ಜನಾಭಿಪ್ರಾಯ ಮೂಡಿಸೋದ್ರಲ್ಲಿ ಕಾಂಗ್ರೆಸ್ ಆಗ ಬಹುತೇಕ ಯಶಸ್ವಿಯಾಗಿತ್ತು. ಆದ್ರೆ ವೀಕ್ಷಕರೇ, ಅಚ್ಚರಿ ಅಂದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಪೂರ್ಣಗೊಳಿಸಿದ್ದಾರೆ, ವರದಿಯನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ ಅಂಬಿಕಾಪತಿ ಅವತ್ತು ಮಾಡಿದ್ದ ಆರೋಪಗಳು ಆಧಾರರಹಿತ ಅಂತ ಲೋಕಾಯುಕ್ತ ತನಿಖಾ ವರದಿಯಿಂದ ತಿಳಿದು ಬಂದಿದೆ ಅಂತ ವರದಿಯಾಗಿದೆ. ಅಷ್ಟಕ್ಕೂ ಈ ವರದಿಯಲ್ಲಿ ಏನಿದೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಆರೋಪ ಮಾಡಿರುವಂತಹ ಅಂಬಿಕಾಪತಿ ಬಿಬಿಎಂಪಿ ಪೂರ್ವ ವಿಭಾಗದಲ್ಲಿ ಕಳೆದ 6 ವರ್ಷಗಳಲ್ಲಿ ಆಟದ ಮೈದಾನಕ್ಕೆ ಸಂಬಂಧಿಸಿದ ಗುತ್ತಿಗೆಯನ್ನೇ ಪಡೆದಿಲ್ಲ. ಈ ಕುರಿತಾಗಿ ದಾಖಲೆಗಳನ್ನು ಸಹ ಪರಿಶೀಲಿಸಲಾಗಿದೆ. ಗುತ್ತಿಗೆದಾರ ಎನ್.ಎಂ. ಕೃಷ್ಣಮೂರ್ತಿಯವರು ಈ ಕಾಮಗಾರಿಯನ್ನ ಪೂರ್ಣಗೊಳಿಸಿರುವುದು ತಿಳಿದು ಬಂದಿದೆ ಅಂತ ಲೋಕಾಯುಕ್ತ ವರದಿ ಹೇಳ್ತಾ ಇದೆ. ಅಂದ್ರೆ ಆರೋಪ ಮಾಡಿದವರು ಪೂರ್ವ ವಲಯದಲ್ಲಾಗ್ಲಿ ಅಥವಾ ಇತರ ವಲಯಗಳಲ್ಲಾಗ್ಲಿ ಯಾವುದೇ ಕಾಮಗಾರಿಯ ಗುತ್ತಿಗೆಯನ್ನೇ ಪಡೆದಿರುವುದಿಲ್ಲ. ಹೀಗಾಗಿ ಮಾಡಿರೋ ಆರೋಪಗಳೇ ಸುಳ್ಳು. ಕೊನೆ ಪಕ್ಷ ಅಲ್ಲಿ ಹೆಚ್ಚಿನ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಟಿಪ್ಪಣಿಯೂ ಇಲ್ಲ. ಈ ಪ್ರಕರಣವನ್ನ ಮುಕ್ತಾಯಗೊಳಿಸಬಹುದು ಅನ್ನೋ ರೀತಿಯಲ್ಲಿ ವರದಿಯನ್ನ ನೀಡಿರುವಂತದ್ದು. ಈ ವರದಿನೇ ಈಗ ಬಿಜೆಪಿ ಹಾಗೆ ಆಡಳಿತ ಪಕ್ಷದ ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ಇಷ್ಟು ದಿನ ನೀವು ಜನರನ್ನ ಯಾಮಾರಿಸಿದ್ದು ಸಾಕು, ನಮಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ನಿಮ್ದೇ ಸರ್ಕಾರದ ಅವಧಿಯಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ, ಹೀಗಾಗಿ ಸರ್ಕಾರ ಅಥವಾ ಕಾಂಗ್ರೆಸ್ ಕ್ಷಮೆ ಯಾಚಿಸಬೇಕು ಅಂತ ಬಿಜೆಪಿ ಈಗ ಕಾಂಗ್ರೆಸ್ ವಿರುದ್ಧವಾಗಿ ಮುಗಿಬೀಳ್ತಾ ಇದೆ. ಈಗ ವರದಿಗೆ ಪ್ರತಿಕ್ರಿಯಿಸಿರುವಂತಹ ಗೃಹ ಸಚಿವರು, ನಾವು ಆಗ ಜನಪರ ಹೋರಾಟವನ್ನ ಮಾಡಿದ್ವಿ, ಈಗ ಲೋಕಾಯುಕ್ತ ವರದಿ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಆರೋಪ ಸಾಬೀತಾಗಿಲ್ಲ ಅಂದ ಮಾತ್ರಕ್ಕೆ ತಪ್ಪು ಆಗೇ ಇಲ್ಲ ಅಂತ ಅಲ್ಲ, ಸಾಕ್ಷಿ ನಾಶ ಆಗಿರಬಹುದು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು 40% ವಿಚಾರದಲ್ಲಿ ಕಾಂಗ್ರೆಸ್ಗೆ ಎದುರಾದಂತಹ ಮುಜುಗರ ಆದ್ರೆ, ಇನ್ನು ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದ್ರೆ BS ಯಡಿಯೂರಪ್ಪ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಅವಧಿಯಲ್ಲಿ ಇದೇ ಬಿಬಿಎಂಪಿ ಕಾಮಗಾರಿಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಅಂತ ಆಗಿನ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ಆರೋಪವನ್ನು ಮಾಡಿತ್ತು. ಸಿದ್ದರಾಮಯ್ಯ ಅವರು ಸಿಎಂ ಆದ ನಂತರದಲ್ಲಿ ಇದರ ತನಿಖೆಗಾಗಿ ಅಂತಾನೆ SIT ರಚನೆ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಹಣ ಪಾವತಿಯಾಗಿದ್ದ ಕಾಮಗಾರಿಗಳಲ್ಲಿ 25% ಹಾಗೆ ಕಾಮಗಾರಿ ಪೂರ್ಣಗೊಳ್ಳದ ಪ್ರಕರಣಗಳಲ್ಲಿ 100% ಬಿಲ್ ಪಾವತಿ ಮಾಡದಂತೆ ಸರ್ಕಾರ ಆದೇಶವನ್ನು ನೀಡಿತ್ತು. ಇದರಿಂದಾಗಿ ಸಹಜವಾಗಿ ಗುತ್ತಿಗೆದಾರರು ಆರ್ಥಿಕವಾಗಿ ಸಮಸ್ಯೆಗೆ ಸಿಲುಕಿಕೊಳ್ತಾರೆ. ಹಿಂದಿನ ಸರ್ಕಾರದ ಅವಧಿಯ ಬೇರೆ ಬೇರೆ ಇಲಾಖೆಗಳಲ್ಲಿನ ಈ 40% ಕಮಿಷನ್ ಹಗರಣದ ತನಿಖೆ ನಡೀತಾ ಇತ್ತು. ಇದರ ವ್ಯಾಪ್ತಿಗೆ ಬಿಬಿಎಂಪಿ ಹಗರಣವನ್ನೂ ಸೇರ್ಪಡೆ ಮಾಡಿಸಿಕೊಳ್ಳಲಾಗಿದೆ. ಇದನ್ನ ನಾಗಮೋಹನ್ ದಾಸ್ ಅವರ ಆಯೋಗ ತನಿಖೆಯನ್ನ ನಡೆಸ್ತಾ ಇದೆ. ಇತ್ತೀಚೆಗೆ ದಾಸ್ ಅವರ ಆಯೋಗ ಏನ್ ಸ್ಪಷ್ಟನೆ ಕೊಡುತ್ತೆ? ತಾನು ಯಾವುದೇ ಬಿಲ್ ತಡೆ ಹಿಡಿಯುವಂತೆ ಆದೇಶಿಸಿಲ್ಲ ಅಂತ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ, ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಆಯೋಗದ ಸ್ಪಷ್ಟನೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಿಬಿಎಂಪಿ ಗುತ್ತಿಗೆದಾರರಿಗೆ ಏನ್ ತಡೆ ಹಿಡಿದಿತ್ತು ಬಾಕಿ ಬಿಲ್ ಪಾವತಿಸದೇ ಇರೋದಕ್ಕೆ, ಈಗ ಸದ್ದಿಲ್ಲದೆ ಪಾವತಿಸೋದಕ್ಕೆ ಆದೇಶವನ್ನ ನೀಡಿದೆ. ತಾನೇ ಹೋರಾಟವನ್ನ ಶುರು ಮಾಡಿ ತಾನೇ ಬಿಲ್ ಅನ್ನ ತಡೆ ಹಿಡಿದು ಏನ್ ಆರೋಪ ಇತ್ತು ಅಕ್ರಮ ಆಗಿರುವ ಕಡೆಗಳಲ್ಲಿ ಬಿಲ್ ಪಾವತಿಯನ್ನ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿದೆ. ಇಲ್ಲಿ ಸರ್ಕಾರದ ನಿಲುವು ಈ ರೀತಿಯಾಗಿ ಬದಲಾಗ್ತಿರೋದಕ್ಕೇನೆ ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ವಿರುದ್ಧ ರಾಜ್ಯ ಸರ್ಕಾರ ಸಾರಿದ್ದ ಕಾನೂನು ಹೋರಾಟಕ್ಕೆ ಈಗ ಮತ್ತೊಂದು ಸುತ್ತಿನ ಹಿನ್ನಡೆ ಆಗಿರುವಂಥದ್ದು. ಹಿಂದೆ ಇದೇ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನೇ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಅಂತ ಒಂದು ದೊಡ್ಡ ಅಸ್ತ್ರವಾಗಿ ಬಳಸಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು. ಹೀಗಿರುವಾಗಲೇ ಈ ರೀತಿಯಾದಂತಹ ಸರ್ಕಾರದ ನಿಲುವು ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನೇ ಕೈಬಿಟ್ರ ಅನ್ನುವ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿದೆ. ಇನ್ನು ಎಂತಹ ಸಂದರ್ಭದಲ್ಲಿ ಈ ಲೋಕಾಯುಕ್ತ ವರದಿ ಬಂದಿದೆ ಅಂದ್ರೆ, ಮೂಡಾ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಈ ವಕ್ಫ್ ವಿವಾದ, ಇವೆಲ್ಲವೂ ಹಲವು ಅವ್ಯವಹಾರಗಳ ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ. ಬಿಜೆಪಿಗೆ ಒಂದೊಂದೇ ಅಸ್ತ್ರಗಳು ಸಿಗ್ತಾ ಇದೆ.
ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಒಂದೊಂದೇ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಆದೇಶವನ್ನ ಕೊಡ್ತಾ ಇದೆ. ಆ ಮೂಲಕ ವಿರೋಧ ಪಕ್ಷಕ್ಕೆ ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಕೋವಿಡ್ ಹಗರಣದ ತನಿಖೆಗೂ SITಯನ್ನ ರಚನೆ ಮಾಡಿದೆ. ಹೀಗಾಗಿ ಕೋವಿಡ್ ಹಗರಣದ ಆರೋಪದಲ್ಲೂ ನಿಮಗೆ ಮುಖಭಂಗ ಆಗೋದು ಕಟ್ಟಿಟ್ಟ ಬುತ್ತಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗ ಬಿಜೆಪಿ ಹರಿಹಾಯ್ತಾ ಇದೆ. ವಿಜೇಂದ್ರ ಅವರು ಸಹ ಗುಡುಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಸಹ ಕಾಂಗ್ರೆಸ್ ವಿರುದ್ಧವಾಗಿ ಗುಡುಗಿದ್ದಾರೆ. ಒಟ್ಟಾರೆಯಾಗಿ ಈ ಹಗರಣಗಳ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ಜಟಾಪಟಿಗೆ ಇಳಿದಿವೆ. ಆದ್ರೆ ಇವರ ನಡುವೆ ಗುತ್ತಿಗೆದಾರರು ಹಾಗೆ ಜನ ನಲುಗಿ ಹೋಗ್ತಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.